ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಚೀಸ್ ಬ್ರೆಡ್ ಮಸಾಲ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರ್ತೈತೆ. ಮಕ್ಕಳು ಮನೆಗೆ ಸಂಜೆ ಹೊತ್ತು ಏನನ್ನ ಕೇಳಿದ್ರೆ ನಾವು ಅಷ್ಟೇ ಸಂಜೆ ಹೊತ್ತು ಚಾಯ್ ಜೊತೆಗೆ ಟೀ ಜೊತೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತೈತೆ. ಇದು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಚೀಸ್ ಬ್ರೆಡ್ ಮಸಾಲ ಮಾಡಲಿಕ್ಕೆ ನಾನು ಏನೇನು ಪದಾರ್ಥ ತೊಗೊಂಡಿದ್ದೆ ಅಂತ ನೋಟ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ 5 ಬೇಯಿಸಿ ಅದನ್ನ ಚಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ 1 ಸ್ಪೂನಷ್ಟು ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಅರಿಶಿನ, ಸಾಸಿವೆ, ಉದ್ದಿನಬೇಳೆ, ಚೀಸ್ ಇಟ್ಕೊಂಡಿದ್ದೀನಿ. ಮತ್ತು ಬ್ರೆಡ್ಡು, ಕಡಲೆ ಹಿಟ್ಟು 1 ಬಟ್ಲು, ಅಕ್ಕಿ ಹಿಟ್ಟು ಮತ್ತು ಸೋಡಾ, ಉಪ್ಪು, ಓಂಕಾಳು ಇಟ್ಕೊಂಡಿದ್ದೀನಿ. ಧನಿಯಾ ಪುಡಿ ತೊಗೊತೀನಿ, ಡ್ರೈ ಮಸಾಲ, ಗರಂ ಮಸಾಲ, ಜೀರಾ ಮಸಾಲ, ಮೆಣಸಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಪಲ್ಯ ಮಾಡಲಿಕ್ಕೆ ನಾನು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಉದ್ದಿನಬೇಳೆ ಹಾಕ್ಕೊತೀನಿ, ಕರಿಬೇವು ಹಾಕ್ಕೊತೀನಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಸ್ವಲ್ಪ ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿ, ಗರಂ ಮಸಾಲ 1/4 ಸ್ಪೂನು, ಜೀರಾ ಪುಡಿ 1/4 ಸ್ಪೂನು, ಅಚ್ಚ ಖಾರದ ಪುಡಿ 1/4 ಸ್ಪೂನು, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಕೊಂಬಿಡ್ತೀನಿ. ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊತೀನಿ. ಚೆನ್ನಾಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಮಸಾಲ ಎಲ್ಲ ಹೊಂದ್ಕೊಂಡಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದು ಆರ್ಲಿಕ್ಕೆ ಬಿಡೋಣ. ಈಗ ಹದಲಿಕ್ಕೆ ನಾವು ಹಸಿಟ್ಟು ಕಲಸಿಟ್ಕೊಳ್ಳೋಣ. 1 ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಓಂಕಾಳು. ಜೀರ್ಣಕ್ಕೆ ತುಂಬ ಒಳ್ಳೆಯದು. ಈ ಬಿಸಿಲು ಕಾಲಲ್ವ, ಸ್ವಲ್ಪ ಬೇಗ ಜೀರ್ಣ ಆಗೋಲ್ಲ, ಹಾಗಾಗಿ ಇದು ಓಂಕಾಳು ಬಳಸೋದ್ರಿಂದ ತುಂಬ ಒಳ್ಳೆಯದು. ಸ್ವಲ್ಪ ಒಂದು ಚಿಟಿಕೆ ಸೋಡಾ, ಸ್ವಲ್ಪ ಉಪ್ಪು ತೊಗೊತೀನಿ ರುಚಿಗೆ ಎಷ್ಟು ಬೇಕೋ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಅದಕ್ಕೆ ಕಲಿಸ್ಕೊಂಡು ತೀರನೂ ಗಟ್ಟಿ ಬೇಡ, ತೀರನೂ ನೀರು ಬೇಡ. ಇಡ್ಲಿ ಹಿಟ್ಟೆ ಆ ಥರ ಇರ್ತೈತಲ್ಲ ಆ ಥರ ಆಗಿದೆ. 2 ಚೀಸ್ ಬಿಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಈ ಥರ ತುರಿದಿಟ್ಕೊಳ್ಳೋಣ, ಚೆನ್ನಾಗಿರ್ತೈತೆ. ಈ ರೀತಿ ನೋಡಿ ತುರಿದಿಟ್ಕೊಂಡಿದ್ದೀನಿ. ನಾನು ಸೈಡೆಲ್ಲ ಕಟ್ ಮಾಡಲ್ಲ, ನಿಮಗೆ ಬೇಕಂದರೆ ಸೈಡೆಲ್ಲ ಕಟ್ ಮಾಡಿ ಇಟ್ಕೊಬೋದು. ಇಲ್ಲಿ ಸ್ವಲ್ಪ ನಾನು ಚೀಸ್ ಹಾಕ್ಕೊತೀನಿ. ಇನ್ನೊಂದು ಬ್ರೆಡ್ಗೆ ಆಲೂಗಡ್ಡೆ ತಗೊಂಡು ಈ ಥರ ನೋಡಿ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಇದಕ್ಕೆ ಚೀಸ್ ಮೇಲೆ ಹಿಂಗೆ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಒತ್ಕೊಬೇಕು. ಎಲ್ಲನೂ ಇದೇ ಥರ ಮಾಡ್ಕೊಳ್ಳೋಣ. ಇದನ್ನ ಬೇಕಂದರೆ ನೀವು ಅರ್ಧನೂ ಕಟ್ ಮಾಡ್ಕೊಬೋದು. ನಾನು ಇಡೀದೇ ಹಾಕ್ತೀನಿ. ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಈಗ ಹಸಿಟ್ಟೊಳಗಡೆ ಹೀಗೆ ಡಿಪ್ ಮಾಡಬೇಕು. ಚೆನ್ನಾಗೆ ಡಿಪ್ ಮಾಡಿ ಎಣ್ಣೆಗೆ ಬಿಟ್ಕೊಬೇಕಾಗ್ತೈತೆ. ನಿಧಾನಕ್ಕೆ ಈಗ ತಿರ್ಸ್ಕೊಳ್ಳೋಣ. ಆಗಿದೆ, ತೆಕ್ಕೊಂಬಿಡೋಣ. ತಿರ್ಗಾ ಹಾಕ್ಕೊಂಡೆ ನೋಡಿ, ಎಲ್ಲ ಆಗಿದೆ. ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ ಇದನ್ನ. ನೋಡಿ ಈ ರೀತಿ ನೋಡಿ ಚೀಸ್ ಹೆಂಗೆ ಕಾಣಿಸ್ತಿದೆ. ಎಲ್ಲನೂ ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಈಗ ಒಂದೊಂದೇ ಇಟ್ಕೊಳ್ಳೋಣ.
ಚೀಸ್ ಬ್ರೆಡ್ ಮಸಾಲ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ, ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ಚೆನ್ನಾಗಿರ್ತೈತೆ. ಮಕ್ಳಿಗೆ ರಜೆ ಇರ್ತಿತ್ತಲ್ಲ ಮಾಡಿಕೊಡಿ. ಮತ್ತು ಅದರೊಳಗೆ ಹೆಲ್ತಿನ ಫುಡ್ಡೇ ಇದೆ ಎಲ್ಲನೂ. ಏನು ಅಷ್ಟೊಂದು ಎಣ್ಣೆ ಗಿಣ್ಣೆ ಅನ್ನೋದು ಏನೂ ಇಲ್ಲ. ಜೊತೆಗೆ ಪುದೀನ ಚಟ್ನಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಹಾಕಿರೋದು ಸೈಡ್ಗೆ ಚೆನ್ನಾಗಿರ್ತೈತೆ. ಇದ್ರ ಮೇಲೆ ಸ್ವಲ್ಪ ಹತ್ಕೊಂಡು ಈರುಳ್ಳಿ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಾಗಿರ್ತೈತೆ. ನಮ್ಮ ಅಂಗಡಿಯೊಳಗೆ ಹಿಂಗೆ ಮಾಡ್ತಾಯಿದ್ವಿ ಜನ, ಅದಕ್ಕಂತಲೇ ಇಷ್ಟಪಟ್ಟು ಓಡಿ ಬರ್ತಿದ್ರು. ಸರಿ, ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್.